ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೀಗ ಏನು ನೋಡ್ತಿದ್ದೀರಾ ಇದು ಗಿಣ್ಣು ಅಂದ್ಬಿಟ್ಟು ತುಂಬ ಜನಕ್ಕೆ ಗೊತ್ತಿರುತ್ತೆ. ಹಸು ಕರು ಹಾಕಿದಾಗ ಫಸ್ಟ್ ಡೇ ಹಾಲಿರುತ್ತಲ್ಲ, ಆ ಹಾಲಿಂದ ಈ ಗಿಣ್ಣು ತಯಾರಿಸೋದು ನನಗೆ ತುಂಬ ಇಷ್ಟ. ಗಿಣ್ಣನ್ನು ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ, ಅದರಲ್ಲಿ ನನಗೆ ಈ ವಿಧಾನ ತುಂಬ ಇಷ್ಟ. ಯಾವಾಗಲೂ ಯೂಶಲಿ ಪಕ್ಕದ ಮನೆಯಲ್ಲಿ ಮಾಡಿದಾಗ ಕೊಡೋರು, ಅವ್ರು ಊರಿಗೆ ಹೋದಾಗೆಲ್ಲ ಆ ಗಿಣ್ಣು ಹಾಲು ಸಿಕ್ಕಿದ್ರೆ ಮಾಡ್ತಾ ಇರೋರು. ಒಂದು ಸಲ ಕೊಡಿ ನಾನು ಮಾಡಬೇಕಂತ ಕೇಳಿದ್ದೆ, ಅವ್ರು ಕೊಟ್ಟಿದ್ದರು. ಅದರಿಂದ ನಾನು ಇವತ್ತು ಗಿಣ್ಣು ಮಾಡ್ದಂಗೂ ಆಗುತ್ತೆ ಮತ್ತು ರೆಸಿಪಿನೂ ಶೇರ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದೆ. ನನಗೆ ಸಖತ್ ಇಷ್ಟ. ತಿನ್ನಕ್ಕೆ ಸ್ಟಾರ್ಟ್ ಆದರೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಲೀಟ್ರಷ್ಟು ಗಟ್ಟಿ ಹಾಲನ್ನ ತೊಗೊಳ್ತಾ ಇದ್ದೀನಿ. ಇದು ಹಸಿ ಹಾಲು, ಬಿಸಿ ಮಾಡಬಾರ್ದು. 1 ಲೀಟ್ರು ನಾರ್ಮಲ್ಲು ಹಾಲಿಗೆ ಇದು ಗಿಣ್ಣು ಹಾಲು ಒಂದು ಕಾಲು ಲೀಟ್ರಷ್ಟಿದೆ. ಇದನ್ನು ಈ ಥರ ಗಟ್ಟಿಗಿರುತ್ತೆ. ಹಸು ಕರು ಹಾಕುತ್ತಲ್ಲ ಅವಾಗ ಫಸ್ಟ್ ಡೇ ಬರುತ್ತಲ್ಲ ಅದೇ ಹಾಲಿದು, ಅದು ಸ್ವಲ್ಪ ಗಟ್ಟಿಗಿರುತ್ತೆ. ಅದನ್ನು ಈಗ ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕಾಲು ಲೀಟ್ರ್ ಗಿಣ್ಣು ಹಾಲಿಗೆ 1 ಲೀಟ್ರು ನಾರ್ಮಲ್ಲು ನಾವು ಕಾಫಿ ಟೀಗೆಲ್ಲ ಬಳಸ್ತೀವಲ್ಲ ಅದೇ ಹಾಲು, ಹಸಿ ಹಾಲು ಹಾಕಬೇಕು. ನಂತರ ಇಲ್ಲಿ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಬೆಲ್ಲನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಲೀಟ್ರಿಗೆ ಒಂದು ಅರ್ಧ ಕಪ್ಗಿಂತ ಜಾಸ್ತಿ, 1/4 ಕಪ್ಗಿಂತ ಕಮ್ಮಿನೇ ಇತ್ತು ಬೆಲ್ಲ. ಆ ಥರ ಹಾಕಿ ಮೇಲ್ಗೆ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಸ್ವೀಟಾಗಿರ್ಬೇಕಂತ ಇಲ್ಲ, ಒಂದು ಲೈಟಾಗಿ ಸ್ವೀಟ್ ಇದ್ದರೆ ಸಾಕು. ಅಥವಾ ನಿಮಗೆ ತುಂಬ ಸಿಹಿ ಇಷ್ಟ ಅಂದರೆ ನೋಡ್ಕೊಂಡು ಹಾಕ್ಕೊಳ್ಳಿ. ಹೆಂಗೆ ಅಂದರೆ ಬೆಲ್ಲನ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಒಂದ್ಸಲ ರುಚಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ, ಇನ್ನು ಸ್ವಲ್ಪ ಬೆಲ್ಲ ಹಾಕಬೇಕಾ ಬೇಡವಾ ಅಂತ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಬೇಕು. ನಿಮಗೆ ಗಿಣ್ಣು ಹಾಲು ಸಿಗಲಿಲ್ಲ ಅಂದರೆ ಔಟ್ಸೈಡು ಮಂಗಳೂರು ಸ್ಟೋರ್ಗಳಲ್ಲಿ ಅಥವಾ ಔಟ್ಸೈಡು ಪ್ರಾವಿಷನ್ ಸ್ಟೋರ್ಗಳಲ್ಲಿ ಗಿಣ್ಣು ಹಾಲು ಪೌಡರೇ ಸಿಗುತ್ತೆ. ಅದನ್ನು ತೊಗೊಂಡು ಬಂದು ಹಾಲು ಜೊತೆ ಮಿಕ್ಸ್ ಮಾಡಿ ಈ ಥರದ ಆರಾಮ್ಸೆ ಮಾಡ್ಕೋಬೋದು. ಗಿಣ್ಣು ಹಾಲು ಸಿಕ್ಕಿರೆ ಆರಾಮಾಗಿ ಹಿಂಗೂ ಮಾಡ್ಕೋಬೋದು. ನಾನಿಲ್ಲಿ ಕುಕ್ಕರಲ್ಲಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಆ ಪಾತ್ರೆ ಏನು ಇಟ್ಟಿದ್ದೀನಿ ಅದು 2 ಪಾತ್ರೆ ಆಯಿತು. 2 ಪಾತ್ರೆಗೆ ಇಡ್ಸೋ ಥರ ಕುಕ್ಕರ್ ಇಟ್ಬಿಟ್ಟು ಅಲ್ಲೊಳಗಡೆ ನೀರು ಸೇರಿಸಿ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಅದೇ ಥರ ಅದ್ರ ಮೇಲೆ ಇನ್ನೊಂದು ಪಾತ್ರೆ, 2 ಪಾತ್ರೆ ಆಯಿತು. ಎರಡನ್ನೂ ಒಂದು 15 ನಿಮಿಷ ಸ್ಟೀಮ್ ಮಾಡಿದ್ರೆ ಸಾಕು. ಒಂದು 15 ನಿಮಿಷದಲ್ಲಿ ಬೆಂದ್ಬಿಡುತ್ತದು. ನಂತರ ತುಂಬ ಬಿಸಿ ಇದ್ದಂಗೆ ತೆಗಿಬಾರ್ದು. ನಂತರ ಸ್ಟವೆಲ್ಲ ಆಫ್ ಮಾಡಿದ್ಮೇಲೆ ಚೆನ್ನಾಗಿ ತಣ್ಣಗಾದ್ಮೇಲೆ ನೋಡಿ ಅದು ಬೆಂದಿದೆಯಾ ಅಂದರೆ ಅದರಲ್ಲಿ ಒಳಗಡೆ ಯಾವುದೇ ಹಸಿ ಅಂಶ ಇರಬಾರ್ದು. ಹಿಂಗೆ ಚೆಕ್ ಮಾಡಿದಾಗ ಏನು ಅಂಟ್ಕೋಬಾರ್ದು, ಅಲ್ಲಿ ಕರೆಕ್ಟಾಗಿದೆ ಅಂತ. ಆ್ಯಕ್ಚುಲಿ ಇದನ್ನು ಈಗಲೇ ಅಂದರೆ ತಣ್ಣಗಾದ ತಕ್ಷಣವೇ ಕಟ್ ಮಾಡಿ ತಿನ್ಬೋದು. ಬಟ್ ಒಂದು ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟು ತಿಂದು ನೋಡಿ, ಸಖತ್ತಾಗಿರುತ್ತೆ. ಖಂಡಿತ ಒಂದು ಸಲ ನಿಮಗೆ ಎಲ್ಲಾದರೂ ಗಿಣ್ಣು ಹಾಲು ಸಿಕ್ಕಿದ್ರೆ ಅಥವಾ ಸಿಗಲಿಲ್ಲ ಅಂದರೆ ಶಾಪ್ಗಳಲ್ಲಿ ಗಿಣ್ಣು ಹಾಲು ಪೌಡರ್ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಈ ವಿಧಾನದಲ್ಲಿ ಮಾಡಿ ನೋಡಿ. ನಿಮಗೆ ಬೇಕಂದರೆ ಸ್ವಲ್ಪ ಗಸಗಸೆ ಕೊಬ್ಬರಿ ತುರಿನೂ ಉದುರಿಸ್ಕೋಬೋದು ಮೇಲ್ಗಡೆ. ಸ್ಟೀಮ್ ಮಾಡಬೇಕಾದ್ರೆ ಹಾಕಿದ್ರೆ ಸಾಕು, ಅದನ್ನು ಮಿಕ್ಸ್ ಮಾಡಬಾರ್ದು ಮೇಲೆ ಮಾತ್ರ. ನನಗೆ ಸಖತ್ ಇಷ್ಟ ಇದು. ತಿನ್ನಕ್ಕೆ ಸ್ಟಾರ್ಟ್ ಆದರೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ಈ ಥರದ್ದೊಂದು ಗಿಣ್ಣುನ ನೀವೊಂದು ಸಲ ಮನೇಲಿ ಮಾಡಿ ನೋಡಿ, ನೀವೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೈಪ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಲ ಮಾಡಿದ್ರೆ ಪದೇ ಆ ಗಿಣ್ಣು ಹಾಲು ಅಥವಾ ಗಿಣ್ಣು ಹಾಲು ಪೌಡ್ರ್ ಹುಡುಕಿ ಮಾಡ್ತೀರಾ ಅಂತ ಹೇಳ್ಬೋದು. ಖಂಡಿತ ಈ ರೆಸಿಪಿ ಮಾಡಿದ್ಮೇಲೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗುವ. ಬಾಯ್.